ಇವತ್ತು ವಿಶೇಷವಾಗಿ ಈ ಪ್ರಾಂತದವರೆಗೆ ನಿಮಗೆಲ್ಲ ಯುಗಾದಿ. ನಿಜವಾಗಿಯೂ ಯುಗಾದಿ ಬಂದಾಗ ಶುಭಾಶಂಸನ ಮಾಡೋದು, ಶುಭಾಶಯ ಅಂತ ಹೇಳೋದು ಪದ್ಧತಿ. ನಿಜವಾದ ಶುಭಾಶಯ ಅಂತಂದರೆ ಪಂಚಾಂಗ ಶ್ರವಣ ಮಾಡಿ. ಪಂಚಾಂಗದಲ್ಲಿ ಒಂದೊಂದು ಶ್ರವಣ ಮಾಡಿದರೆ ಏನೇನು ಆಗತ್ತೆ ಅನ್ನೋದನ್ನು ತಿಳಿಸ್ತಾರೆ. ಅದು ನೋಡಿದಾಗಲೇ ಗೊತ್ತಾಗುತ್ತೆ. ಪ್ರಾಯ ಅದಕ್ಕಿಂತ ಶುಭಾಶಂಸನ ಇನ್ನೊಂದಿಲ್ಲ. ಸುಮ್ಮನೆ ಒಳ್ಳೆಯದಾಗಲಿ ಅನ್ನೋದಕ್ಕಿಂತ ಏನೇನು ಬೇಕೋ ಎಲ್ಲ ಒಳ್ಳೆಯದನ್ನೇ ಹೇಳಿಬಿಟ್ರೆ, ಎಲ್ಲ ಒಳ್ಳೆಯದಾಗೋ ಹಾಗೆ ಮಾಡಿದರೆ ನಿಜವಾಗಿಯೂ ಅತ್ಯಂತ ಶುಭಾಶಯ. ಅಲ್ಲಿ ಹೇಳ್ತಾ ಇರೋದನ್ನು ನೂತನ ವತ್ಸರ ಬಂದಾಗ ಏನೇನನ್ನು ಕೇಳಬೇಕು ಅಂತ. ಯೇ ಮೇಷ ಸಂಕ್ರಾಂತಿ ಫಲಂ ಯುಗಾದೌ ಶೃಣ್ವಂತಿ ಭಕ್ತ್ಯ ಪ್ರತಿವಾರ್ಷಿಕಂಚ. ಪ್ರತಿ ವರ್ಷದಲ್ಲೂ ಶ್ರದ್ಧೆಯಿಂದಾಗಿ ಯಾರು ಮೇಷ ಸಂಕ್ರಮಣ ಆದಾಗ, ಮೇಷ ಸಂಕ್ರಮಣ ಕಾಲಮಾನ 5 ರೀತಿಯಲ್ಲಿ ಗಣನ ಮಾಡ್ತಾರೆ. ವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ ಅಂತ ಸಂವತ್ಸರ ಅಂತ ಹೀಗೆಲ್ಲ ಗಣನೆ ಮಾಡೋದಿದೆ. ಅದು ಗುರು ಬೃಹಸ್ಪತಿ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಸಂಚರಣ ಮಾಡ್ತಾನೆ. ಅದನ್ನು ನೋಡಿಕೊಂಡು ವಿಚಾರ ಮಾಡೋದಿದೆ. ಚಂದ್ರ ಆತನ ಸಂಚಾರವನ್ನು ಇಟ್ಟುಕೊಂಡು ಕೂಡ ಗಣನೆ ಮಾಡುವ ಪದ್ಧತಿ ಇದೆ. ಸೂರ್ಯನ ಗಮನವನ್ನು ಇಟ್ಟುಕೊಂಡು ಗಮನ ಮಾಡುವ ಪದ್ಧತಿ. ಅಲ್ಲಿ ಈ ಪ್ರಾಂತದಲ್ಲೆಲ್ಲ ಇರೋದು ಸೂರ್ಯನ ಗಮನವನ್ನು, ಸೌರ ಮಾಸವನ್ನು ಆಚರಣೆ ಮಾಡ್ತಾರೆ. ನೀವು ಚಾಂದ್ರಮಾನ ನೋಡೋದಾದರೆ ಚಿತ್ತಾ ನಕ್ಷತ್ರ ಹುಣ್ಣಿಮೆ ಅಥವಾ ಹುಣ್ಣಿಮೆ ಆಜುಬಾಜು ಬಂದರೆ ಅದು ಚೈತ್ರ ಮಾಸ. ಹಾಗೇನೆ ಆಷಾಢ ನಕ್ಷತ್ರ ಬಂದರೆ ಅದು ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ ಬಂದರೆ ಆ ಆಷಾಢ ಮಾಸ. ಮಘ ನಕ್ಷತ್ರ ಬಂದರೆ ಹುಣ್ಣಿಮೆ ಹೊತ್ತಿಗೆ ಅದು ಬರೋದು ಅಂತಲ್ಲ. ಆ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಚಂದ್ರ ಬಂದರೆ ಅದನ್ನೇನದು ಕರೀತಾರೆ, ಅದನ್ನು ಮಾಘ ಮಾಸ ಅಂತ. ಹೀಗೆ ಲೆಕ್ಕಾಚಾರ ಇರೋದು. ಹೀಗೆ ಶ್ರವಣ ನಕ್ಷತ್ರ ಇದ್ದಾಗ ಬಂದು ಶ್ರಾವಣ ಮಾಸ. ಇದು ಚಾಂದ್ರಮಾನ. ಹಾಗೆ ಸೌರಮಾನದಲ್ಲಿ ಒಂದೊಂದು ರಾಶಿಯಲ್ಲಿ, ಅಲ್ಲಿ ನಕ್ಷತ್ರದಲ್ಲಿ ಸಂಚಾರ ಆದರೆ ಇಲ್ಲಿ ರಾಶಿಯಲ್ಲಿ ಸಂಚಾರ ಮಾಡುವಾಗ ಮೇಷ ರಾಶಿಗೆ ಸಂಚಾರ ಮಾಡಿ ಸೂರ್ಯ ಸಂಕ್ರಮಣ ಆಕ್ರಮಣ, ನಾನು ಇಲ್ಲಿ ಬರ್ತೇನೆ ಅಂತ ಬಂದು ಕೂತರೆ ಆ ರಾಶಿಯಲ್ಲಿ ಸಂಚಾರ ಮಾಡ್ತಾ ಅದನ್ನು ಆ ಮಾಸ ಅಂತ, ಮೇಷ ಮಾಸ. ಅದು ನಮ್ಮ ಆ ಕಡೆಯಲ್ಲೆಲ್ಲ ಬೇರೆದು ಗೊತ್ತಾಗೋಲ್ಲ. ಮಕರ ಸಂಕ್ರಮಣ ಒಂದು ಗೊತ್ತಾಗುತ್ತೆ, ಧನುರ್ಮಾಸ ಅಂದರೆ ಒಂದು ಗೊತ್ತಾಗುತ್ತೆ. ನಿಮ್ಮಲ್ಲಿ ಅದೇ ಆಚರಣೆ ಮಾಡ್ತಾ ಇರೋರು. ಹೀಗಾಗಿ ಈ ಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಈಗ ಅಧಿಕ ಮಾಸ ಬರುತ್ತೆ, ಅದಕ್ಕೆ ಚಾಂದ್ರಮಾನದವರೆಗೆ ಅದರಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಕಾರಣ ಸೌರಮಾನದಲ್ಲಿ 365 ದಿನ ಆಗುತ್ತೆ, ಚಾಂದ್ರಮಾನದಲ್ಲಿ 355 ದಿನ ಆಗುತ್ತೆ. 10 ದಿವಸದ ಅಂತರ ಬಂತು. 3 ವರ್ಷಕ್ಕೊಮ್ಮೆ 10 30 ದಿನ ಸೇರಿದರೆ ಒಂದು ಮಾಸ ಅಧಿಕ ಅಂತಾಗುತ್ತೆ. ಅದು ಯಾವುದ್ಯಾವುದೋ ನಾವು ಲೆಕ್ಕ ಹಾಕುವ ಹಾಗಿಲ್ಲ. ಯಾವ ಮಾಸದಲ್ಲಿ, ಚಾಂದ್ರಮಾನದ ಯಾವ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಆಗೋದಿಲ್ವೋ ಆ ಮಾಸವನ್ನು ಅಧಿಕ ಅಥವಾ ಮಲಮಾಸ ಅಂತ ಕರೀತಾರೆ. ಸಂಕ್ರಮಣ ಆಗದೇ ಇದ್ದಿದ್ದರಿಂದ ಸಂಕ್ರಮಣ ಆಗಿ ಮಲ ಕಳಿಬೇಕಾಗಿತ್ತು, ಆ ಮಲ ಕಳೀಲಿಲ್ಲ. ಅದಕ್ಕೋಸ್ಕರನೇ ಆ ಮಾಸವನ್ನು ಮಲಮಾಸ ಅಂತ ಕರೀತಾ ಇದ್ರು. ಆದರೆ ಅದರ ಅಧಿಪತಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆ ಮಾಸಕ್ಕೆ ತಾನೇ ಅಧಿಪತಿಯಾಗಿ ನಿಂತ ಕೃಷ್ಣ ಪರಮಾತ್ಮ, ಗೋಲೋಕದ ಅಧಿಪತಿ. ಯಾರು ಸ್ವಯಂ ತಾನೇ ನನ್ನ ಪುರುಷೋತ್ತಮ ಅಂತ ತಿಳ್ಕೊಂತ ಅರ್ಜುನನಿಗೆ ಹೇಳಿದ್ನೋ ಅಂತಹ ಪುರುಷೋತ್ತಮ ಅದಕ್ಕೆ ಅಧಿಪತಿಯಾದ, ಅದು ಪುರುಷೋತ್ತಮ ಮಾಸ ಆಯಿತು. ಮತ್ತಷ್ಟು ಗೌರವಾದರಕ್ಕೆ ಪಾತ್ರ ಆಯಿತು. ಅದಕ್ಕೆ ಕಾರಣ ಈ ವರ್ಷಗಳಲ್ಲಿ ಲೆಕ್ಕಾಚಾರದಲ್ಲಿರುವಂತಹ ಅಂತರ. ಆ ಕ್ರಮದಲ್ಲಿ ಈ ಸೌರಮಾನದ ಲೆಕ್ಕಾಚಾರದಲ್ಲಿ ಇವತ್ತು ಯುಗಾದಿ, ಮತ್ತೆ ಇವತ್ತಿನಿಂದ ಆರಂಭ. ಹೀಗಾಗಿ ಈ ಕಾಲದಲ್ಲಿ ಯಾರು ಮೇಷ ಸಂಕ್ರಾಂತಿಯ ಫಲವನ್ನು ಕೇಳ್ತಾರೆ ಯುಗಾದಿಯಲ್ಲಿ, ತೇ ದುಃಖ ದಾರಿದ್ರ್ಯ ಋಗಾದಿ ವರ್ಜಿತಾ ನಂದಂತಿ ಲೋಕೆ ಧನಸಾನ್ಯ ಸಂಯುತಾ. ಇವತ್ತು ಯಾರು ಪ್ರತಿ ವರ್ಷದ ಫಲವನ್ನು, ಇಲ್ಲಿ ರಾಜ ಯಾರು, ಸಸ್ಯಾಧಿಪತಿ ಯಾರು, ಅಪರಸಸ್ಯಾಧಿಪತಿ ಯಾರು, ಇವನ್ನೆಲ್ಲ ಸೇರಿ ಮಂತ್ರಿಗಳು ಯಾರು, ಇದನ್ನೆಲ್ಲ ಕೇಳ್ತಾರೆ, ಅವರಿಗೆ ಎಲ್ಲ ತರಹದಲ್ಲೂ ಕೂಡ ರೋಗ ರುಜಿನಗಳೆಲ್ಲ ದೂರ ಆಗಿ ಒಳ್ಳೆ ಸುಖ ಸಮೃದ್ಧಿಯನ್ನು ಪಡಿತಾರೆ. ನಂದಂತಿ ಲೋಕೆ, ಈ ಲೋಕದಲ್ಲೇ ನದಿ ಸಮೃದ್ಧ ಉಂಟು, ನದಿ ಸಮೃದ್ಧರಾಗಿರ್ತಾರೆ. ಯಾರು ರಾಜ, ಅವನ ಫಲವನ್ನು ಕೇಳಿದರೆ ರಾಜ್ಞಾಂ ಫಲೇನ ನಿಶತ್ರು, ನಮಗೆ ಯಾರು ತುಂಬ ಶತ್ರು ಕಾಟ ಕೊಡ್ತಾ ಇದ್ದಾನೆ. ಈ ಸಂವತ್ಸರದ ರಾಜ ಯಾರು ಅಂತ ಕೇಳಿದರೆ ಅವ ಶತ್ರು ದೂರ ಆಗ್ತಾನೆ. ಇನ್ನು ಅದರಂತೇನೆ ಋಗಾದಿ ವರ್ಜಿತಾ, ಅದರಂತೆ ನಿಶತ್ರು ನೀರೋಗಿ ಚಮೂಪತೆ. ಸೇನಾಧಿಪತಿ ಯಾರು ಅಂತ ಕೇಳಬೇಕು. ಅದನ್ನು ಕೇಳೋದ್ರಿಂದಾಗಿ ರೋಗವಾಸಿ ಆಗುತ್ತಂತೆ. ಪೂರ್ವ ಸಸ್ಯಾಧಿಪತಿ, ಅಪರ ಸಸ್ಯಾಧಿಪತಿ ಅಂತೆಲ್ಲ ಮುಂದೆ ಹೇಳ್ತಾರೆ. ಆತನ ಫಲವನ್ನು ಕೇಳೋದರಿಂದಾಗಿ ಧನ ಧಾನ್ಯ ಸಮೃದ್ಧವಾಗುತ್ತೆ. ಗಾವೋ ರಸೇಶ್ವರಾತ್, ರಸೇಶ್ವರ ಅಂತ ರಸಾಧಿಪ ಯಾರು ಅಂತ ಅನ್ನೋದನ್ನು ಚಿತ್ರಣ ಮಾಡಿರ್ತಾರೆ. ಆ ಕಥೆಯನ್ನು ಕೇಳೋದರಿಂದಾಗಿ ಮನೆಯಲ್ಲಿ ರಸ ಸಮೃದ್ಧಿ ಆಗುತ್ತೆ. ಎಲ್ಲ ರಸಗಳದ್ದು ಮುಖ್ಯ ರಸ ಆಕಳು ಹಾಲು, ಅದು ಹೆಚ್ಚಾಗುತ್ತೆ ಮನೆಯಲ್ಲಿ.
ಇನ್ನು ನೀರಸಾಧಿಪತಿಯ ಬಗ್ಗೆ ಕೇಳೋದ್ರಿಂದ ರತ್ನಗಳು ಬೆಳೀತಾವಂತೆ. ಮನೆಯಲ್ಲಿ ರತ್ನ, ಬೇರೆ ಬೇರೆ ತರಹದ ಲೋಹಗಳು ಬೆಳೀತಾವೆ. ಸುಭಿಕ್ಷಂ ಮೇಘಪಾತ, ಮೇಘಾಧಿಪತಿಯ ಬಗ್ಗೆ ಕೇಳೋದರಿಂದಾಗಿ ಮನೆ ಸುಭಿಕ್ಷವಾಗಿರುತ್ತೆ. ಅದರಂತೆಯೇ ಧಾನ್ಯ ರಕ್ಷಕನನ್ನು ಕೇಳಿದರೆ ಸಸ್ಯ ಬೆಳೆಯುತ್ತೆ, ಸುಖವನ್ನು ಪಡಿತಾರೆ. ಅದರಿಂದ ತಸ್ಮಾತ್ ಸರ್ವ ಪ್ರಯತ್ನೇನ ಶ್ರದ್ಧೆಯಾಚ ಶೃಣೋತ್ವಿದಂ. ಇದನ್ನು ಸ್ವಲ್ಪ ಆಗೋಲ್ಲಪ್ಪ, ಸ್ವಲ್ಪ ಕಷ್ಟ ಆಗುತ್ತೆ, ಇರಲಿ ಮುಂದೊಮ್ಮೆ ಕೇಳೋಣ, ಪ್ರತಿ ವರ್ಷ ಕೇಳ್ತೇವಲ್ಲ ಅನ್ನಬೇಡ್ರಿ. ಸರ್ವ ಪ್ರಯತ್ನೇನ, ಎಲ್ಲ ಬಿಟ್ಟು ಪ್ರಯತ್ನ ಮಾಡಿ ಶ್ರದ್ಧೆಯಿಂದ. ಮತ್ತು ಕೂತಾಗ ಬೇಸರ, ಕೇಳಲೇಬೇಕು ಅಂತ ಕರ್ಕೊಂಬಂದ್ಬಿಟ್ಟಿದ್ದಾರೆ, ಏನೋ ಕೇಳಿದ್ರೆ ಆಯಿತು ಅಂತ ಸ್ವಲ್ಪ ತಲೆ ಕೆಳಗೆ ಹಾಕಿ ನಿದ್ದೆ ಮಾಡೋಣ, ಅಷ್ಟರೊಳಗೆ ವಿಶ್ರಾಂತಿ ಸಿಗತ್ತೆ. ಹಂಗೆ ಮಾಡಬೇಡಿ. ಶ್ರದ್ಧೆಯ ಅಸ್ತಿ ಇಲ್ಲಿ ಹೇಳ್ತಾ ಇರೋದು ಅತ್ಯಂತ ಏನೋ ಆಯವ್ಯಯ ಅಂತ ಹೇಳ್ತಾರೆ, ಅವೆಲ್ಲ ನಡೆಯತ್ತಾ ಪಂಚಾಂಗದಲ್ಲಿ ಹಾಕಿರ್ತಾರೆ. ಹೀಗಲ್ಲ, ಶ್ರದ್ಧಾ ಆಸ್ತಿಕ್ಯ ಬುದ್ಧಿಸ್ಯ. ಇಲ್ಲಿ ಹೇಳಿದ್ದು ಅಸ್ತಿ ಇದ್ದೇ ಇದೆ, ಇಲ್ಲಿ ಹಾಕಿರ್ತಾರಲ್ಲ ಗ್ರಹಣ, ಅದು ನೋಡ್ಕೊಂಬಂದವ್ರ ಪಂಚಾಂಗದಲ್ಲಿ ಹಾಕಿರ್ತಾರಲ್ಲ, ಈ ಹೊತ್ತಿಗೆ ಗ್ರಹಣ ಹಿಡಿಯುತ್ತೆ, ಕಪ್ಪಾಗ್ಲಿಕ್ಕೆ ಶುರುವಾಗುತ್ತೆ. ಈ ಹೊತ್ತಿಗೆ ಗ್ರಹಣ ಬಿಡುತ್ತೆ ಅಂದರೆ ಶುದ್ಧ ಬಿಂಬ ದರ್ಶನ ಆಗುತ್ತೆ. ಈ ಪಂಚಾಂಗ ಮಾಡೋರು ನೋಡ್ಕೊಂಡು ಮುಂದೆ ಬರೆದಿದ್ದ ಅದನ್ನು. ಅದಲ್ಲದೆ ಈ ಪಂಚಾಂಗಗಳು ಒಂದು ವರ್ಷದ ಹಿಂದೆ ತಯಾರಾಗ್ತವೆ. ವೆಂಕಟೇಶ ಶತಾಬ್ದಿ ಪಂಚಾಂಗ ಅಂತಿದೆ, ತೆಗೆದು ನೋಡ್ರಿ. ಪ್ರಾಯ 1952ನೇ ಇಸ್ವಿಯಿಂದ 2052ನೇ ಇಸ್ವಿ ತನಕ ಪ್ರತಿ ಲೆಕ್ಕಾಚಾರ ಬರೆದಿಟ್ಟಿದ್ದಾರೆ. 100 ವರ್ಷದ ಪಂಚಾಂಗ ಸಿದ್ಧ ಆಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಮಹತ್ವ ನಾವರ್ಥ ಮಾಡಿಕೊಂಡಷ್ಟೇ ಇಲ್ಲ, ಎಷ್ಟು ಮಹತ್ವ ಇದೆ. ದೊಡ್ಡವರು ಋಷಿಗಳು ಮುನಿಗಳು ಕೊಟ್ಟ ಲೆಕ್ಕಾಚಾರ ಎಷ್ಟು ಸತ್ಯ ಇದೆ. ಇವೆಲ್ಲ ನಮಗೆ ಮನದಟ್ಟಾಗಬೇಕಾಗಿದ್ದರೆ ಈ ಲೆಕ್ಕಾಚಾರಗಳನ್ನು ಶ್ರದ್ಧೆಯಿಂದ ಕೂತು ಕೇಳಬೇಕು. ಅದನ್ನಂತಾರೆ, ನೀವು ಶ್ರದ್ಧೆಯಿಂದ ಕೇಳ್ರಿ, ನಿಮ್ಮ ಮನೆಯಲ್ಲಿ ಎಲ್ಲ ಸುಖ ಸಮೃದ್ಧಿ ಆಗುತ್ತೆ. ನಾನು ಅದಕ್ಕೆ ಅಂದಿದ್ದು, ಇದೇ ನಿಜವಾದ ಶುಭಾಶಯ. ಅದನ್ನು ತೋರಿಸಿಕೊಡ್ಬೇಕು ಅನ್ನೋದನ್ನು ಸಂವತ್ಸರ ಫಲಂ ಭಕ್ತ್ಯ ದುಃಖ ದಾರಿದ್ರ್ಯ ನಾಶನಂ. ನೀವಲ್ಲಿ ಭಕ್ತಿ ತೋರಿಸಿದಿರಿ, ಅದು ಭಗವಂತನೇ ಕಾಲನಾಮಕ. ಯೋ ಎಂ ಕಾಲ ತಸ್ಯತೆ ವ್ಯಕ್ತ ಬಂಧೋ ಚೇಷ್ಟಾಮಾಹು ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿ ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ದೇವಕೀ ದೇವಿ ಕೃಷ್ಣ ಪರಮಾತ್ಮನನ್ನು ಕಂಡು ಕೂಡಲೇ ಕೈ ಜೋಡಿಸಿ ಆಡಿದ ಮಾತಿದು. ಕೃಷ್ಣ ಪರಮಾತ್ಮನ ವಿಶ್ವರೂಪ ಕಂಡಾಗ ಸ್ವಾಮಿ ಯೋಯಂ ಕಾಲ, ಇಡೀ ಕಾಲ ಏನಿದೆ ಅದು ನಿಮೇಷಾದಿ, ನಿಮೇಷದಿಂದ ವತ್ಸರಾಂತೋ ಮಹೀಯಾನ್, ಇಡೀ ಕಾಲ ಅದು ಬೇರೆ ಯಾರೂ ಅಲ್ಲ ಸ್ವಾಮಿ. ಅದನ್ನು ನಿಯಮನ ಮಾಡುವಂತಹ ಚಿತ್ ಕಾಲ ನೀನೇ. ಜಡಕಾಲವನ್ನು ನಿಯಂತ್ರಣ ಮಾಡ್ತಾ ಇದ್ದೀಯಾ. ನೀಳದೇ ಇದ್ದರೆ ಯಾವ ಕಾಲಕ್ಕೆ ಕಲನ ಶಕ್ತಿ ಇದೆ. ಕಲ ಕಾಮಧೇನು, ಏನು ಬೇಕಾದ್ರೂ ಕೊಡುವ ಶಕ್ತಿ ಇದೆ. ಕಲ ಅಂದರೆ ನಾಶ ಮಾಡುತ್ತೆ ಎಲ್ಲ. ನೀವೇನಿಲ್ಲ, ಸುಮ್ಮನೆ ಪದಾರ್ಥ ಒಂದು ಇಟ್ಟಿದ್ದರೆ ಸಾಕು, ತಾನಾಗೇ ನಾಶ ಆಗಿ ಹೋಗುತ್ತೆ. ಕಾಲದ ಬಲ ಅಷ್ಟಿದೆ. ಆ ಬಲ ಯಾರದ್ದು? ಭಗವಂತನದ್ದು. ಅವನ ಮಹತ್ವವನ್ನು ಕೇಳೋದು ಅಂತ ಅನ್ನೋದನ್ನು ತೋರಿಸ್ತಾರೆ. ಅದಕ್ಕೆ ಆ ಕ್ರಮದಿಂದಾಗಿ ಭಗವಂತನನ್ನು ಸ್ಮರಣೆ ಮಾಡುತ್ತಾ, ಇನ್ನು ಅಲ್ಲಿ ನಮ್ಮಲ್ಲಿ ಹೇಳೋ ಶ್ಲೋಕ ಸ್ವಲ್ಪ ಇಲ್ಲಿ ತಿರುಚಿ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಚೈತ್ರಾದ ಉಷಸಿ ಸ್ಮರನ್ ಅಂತ ನಾವಲ್ಲೇ ಹೇಳ್ತೇವೆ, ಇವರು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು. ಅಬ್ಧ ಆದ ಉಷಸಿ ಸ್ಮರನ್, ಇಲ್ಲಿ ಅಬ್ಧ ಅಂತಂದರೆ ವತ್ಸರ, ಸಂವತ್ಸರ ಅಂದರೆ ವರುಷ. ಆ ವರುಷದ ಆದಿಯಲ್ಲಿ ಅದನ್ನು ವಾಸ್ತವಿಕವಾಗಿ ಇದನ್ನು ನೆನ್ನೆ ಕೇಳಬೇಕು, ಇವತ್ತು ಕೇಳಿ ಪ್ರಯೋಜನ ಇಲ್ಲ. ಈ ಪದ್ಯವನ್ನು ನೆನ್ನೆ ಕೇಳಬೇಕು. ಇದನ್ನು ಏನು ಆಚರಣೆ ಮಾಡಬೇಕು ಇವತ್ತು ಅಂತ ಇವತ್ತಿನ ಆಚರಣೆ ಹೇಳ್ತಾರೆ. ವತ್ಸರದ ಆದಿ ಭಾಗದಲ್ಲಿ ಉಷಃಕಾಲದಲ್ಲಿ ಎದ್ದೇಳಬೇಕಂತೆ. ಉದಯದಲ್ಲಿ ಅಂತಾರೆ. ಯಾವ ಉದಯ? ಚಂದ್ರೋದಯ ಅಂತ ಹೋಗ್ಬಿಟ್ರೆ ಯಾವುದೋ ಕಾಲಕ್ಕೆ ಆಗೋಗುತ್ತೆ ಮತ್ತೆ. ಅದರಿಂದ ಉಷೋದಯ ಕಾಲ ಏನಾಗುತ್ತೆ, ಬೆಳಗ್ಗೆ ಪ್ರಾತಃ ಕಾಲ, ಆ ಹೊತ್ತಿಗೆ ಏಳಬೇಕು. ಎದ್ದು ಮಾಡಬೇಕಾದದ್ದೇನು, ನಮಗೆ ಮೊದಲೊಂದು ಎಚ್ಚರಿಕೆ ಆಗುತ್ತಲ್ಲ, ಆಗ ಭಗವಂತನನ್ನು ಸ್ಮರಣೆ ಮಾಡಬೇಕಂತೆ ಮೊದಲು. ಸ್ವಾಮಿ ಇವೆಲ್ಲ ಕೊಟ್ಟಿದ್ದು ನೀನು, ಮಲಗಿದವರೆಲ್ಲ ಏಳಬೇಕು ಅಂತಿಲ್ಲ, ಎಬ್ಬಿಸಿದ್ದೀಯಾ ಅಂತಂದರೆ ಅದು ನಿನ್ನದ್ದೇ ಜೀವನ, ನಿನ್ನನ್ನು ಸ್ಮರಣೆ ಮಾಡ್ತೇನೆ ಅಂತ. ಮುರಾರಿ ಪುಂ ಚೋತ್ಥಾಯ ಶಾಂತಸ್ವರ, ಅವನ ಸ್ಮರಣೆ ಮಾಡಬೇಕು. ಆಮೇಲೆ ಕಣ್ಣು ತೆರಿಬೇಕು. ಕಣ್ಣು ತೆರೆಯೋದು ಎಚ್ಚರ ಅಲ್ಲ, ಕಣ್ಣು ತೆರೆಯೋದು ಬಿಟ್ಟು ಬೇರೆ ಎಚ್ಚರ ಆಗಿರುತ್ತೆ ಮನಸ್ಸಿಗೆ. ನಾವು ಕೆಲವೊಮ್ಮೆ ಕಣ್ಣು ಮುಚ್ಚಿ ಹಾಗೇ ಮಲಗಿರ್ತೇವೆ, ಬೇಸರ ಆದಾಗ ಕೆಲವೊಮ್ಮೆ ಹಾಗೆ ಮಲಗಿರ್ತೇವೆ. ಹಾಗೆ ಎಚ್ಚರ ಬೇರೆ, ಕಣ್ಣು ತೆರೆಯೋದು ಬೇರೆ. ಕಣ್ಣು ತೆರೆಯೋದಕ್ಕೆ ಮುಂಚೆ, ಎದ್ದು ಕೂಡೋದಕ್ಕೆ ಮುಂಚೆ ಭಗವಂತನ ಸ್ಮರಣೆ ಮಾಡಿ ಆಮೇಲೆ ಕಣ್ಣು ತೆರಿಬೇಕು. ಕಣ್ಣು ತೆರೆದಾಗ ಆತನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಅದಕ್ಕೆ ದೇವರು ಪಟವನ್ನಾರು ನೋಡಿ ಅಂತ ಅನ್ನೋದು. ಆ ಕ್ರಮದಲ್ಲಿ ಎದ್ದು ಹೋಗಿ ಚಂದ್ರಾನಿಲೇ ನತ್ವಾ ವೃದ್ಧ ಗುರುಂಚ ನಿಂಬಕದಲಂ, ಅಲ್ಲಿರ್ತಕ್ಕಂತಹ ವೃದ್ಧರು, ಗುರುಗಳು, ತಂದೆ ತಾಯಿ ಅವರಿಗೆ ನಮಸ್ಕಾರ ಮಾಡಿ, ಅವರೇನು ಮಾತಾಡ್ತಾರೆ, ಒಳ್ಳೇದಾಗಲಪ್ಪ, ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ನಿನಗೆ ಒಳ್ಳೇದಾಗಲಪ್ಪ ಅಂತ ಅವರ ಆಶೀರ್ವಾದ ಮಾಡಬೇಕು. ಆ ಮಾತುಗಳನ್ನು ಕೇಳ್ಕೊಳ್ತಾ ಚಂದ್ರ, ಅನಿಲ, ಅನಲ ಈ ದೇವತೆಗಳನ್ನು ಸ್ಮರಣೆ ಮಾಡ್ತಾ ನಿಂಬಕದಲಂ ಪ್ರಾಶ್ಯ, ನಿಂಬಕದಲ ಪ್ರಾಶನ ಅಂತ ಆಮೇಲೆ ಹೇಳ್ತಾರೆ. ಅದನ್ನು
ಅದನ್ನು ಒಟ್ಟು ಅನ್ವಯ ಮಾಡಿಕೊಳ್ಬೇಕು. ಅದನ್ನು ಆಗ ಹೋಗಿ ಕನ್ನಡಿಯಲ್ಲಿ ಮುಖ ನೋಡಬೇಕಂತ. ಮೊದಲು ಕಾಂಸ್ಯ ಪಾತ್ರೆಯಲ್ಲಿ ಒಳ್ಳೆ ಕಾಜು ತುಪ್ಪ ಕಾಸಿಟ್ಟ ಕಂಚಿನ ಪಾತ್ರೆಯಲ್ಲಿ ಮೊದಲು ಮುಖ ನೋಡಿ, ಆಮೇಲೆ ದರ್ಪಣದಲ್ಲಿ ಕನ್ನಡಿ, ಹೊಸ ಕನ್ನಡಿ ಇಟ್ಟಿರಬೇಕು, ಅದರಲ್ಲಿ ಮುಖವನ್ನು ನೋಡ್ಕೊಳ್ತಾ, ಮುಖ ನೋಡ್ಕೊಳ್ಳೋದು ಅಂತೂ ಬೇರೆ ಅರ್ಥ ಇದೆ. ನಿನ್ನ ಮುಖ ನೋಡ್ಕೊಂಡಿದ್ದೀಯಾ, ಬೆಳಗ್ಗೆ ಎದ್ದಾಗ ನೋಡ್ಕೋಬೇಕು. ನಮ್ಮ ಮುಖ ನೋಡ್ಕೊಂಡಿದ್ದರೆ ನಾವೇನು ಅಂತ ಪರಿಚಯ ಆಗುತ್ತೆ ಸ್ವಲ್ಪನಾರು. ಅದಕ್ಕೆ ದೊಡ್ಡವರು ಹೇಳೋದು ಮುಖ ನೋಡ್ಕೊಂಡಿದ್ದೀಯಾ ಅಂತ. ಯಾಕಂದ್ರೆ ನಮ್ಮದೇನು ಪರಿಚಯ ಇಲ್ಲ, 10 ಜನದ ಬಗ್ಗೆ ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಇವ್ರು ಹಿಂಗೆ. ನೀನು ಹೆಂಗಂತೆ ನಮ್ಮದು ಗೊತ್ತಿರೋಲ್ಲ, ಬೇರೆಯವ್ರ ಬಗ್ಗೆನೇ ಹರಟೆ ಹೊಡಿತಿರ್ತೇವೆ. ಅದಕ್ಕೆ ಬೆಳಗ್ಗೆ ಎದ್ದಾಗ ಮುಖ ನೋಡ್ಕೊಳ್ಬೇಕು. ಅದಕ್ಕೆ ಮಲಗಬೇಕಾದ್ರೆ ಕನ್ನಡಿ ಇರಬಾರ್ದು ಆ ಮನೆಯಲ್ಲಿ. ಮಲಗಬೇಕಾದ್ರೆ ಎಂದು ಮತ್ತು ಅದೇನೇ ಒಳಗೆ ಶುರುವಾಗುತ್ತೆ ರಾತ್ರಿ ಇಡೀ ನಿದ್ರೆ ಬರೋಲ್ಲಾಗ. ಅದರ ಎಚ್ಚರ ಇದ್ದಾಗ ನಮ್ಮ ಎಚ್ಚರಿಕೆ ಬೇಕು, ಅದಕ್ಕೆ ಕನ್ನಡಿ ನೋಡಬೇಕು ಅಂತ ದೊಡ್ಡವರು ತೋರಿಸಿಕೊಡ್ಬೇಕು ಕ್ರಮ. ಹಾಗಂತ ಎಲ್ರಿಗೂ ಅಲ್ಲ, ಮತ್ತು ಬ್ರಹ್ಮಚಾರಿ ಯತಿಗಳು ಮುಂತಾದವರಿಗೆಲ್ಲ ನಿಷಿದ್ಧ, ಅವರಿಗೆಲ್ಲ ಗೃಹಸ್ಥರಿಗೆ ಆಚರಣೆ ಹೇಳ್ತಾ ಇದ್ದಾರೆ ಇದನ್ನು. ವಕ್ತ್ರಂ ವಿಷ್ಯ ಸುದರ್ಪಣೇ ಚ ಸುಹೃದ ಸ್ನಾತ್ವಾ ಸಮಂ ಭೂಷಿತ. ಅಭ್ಯಂಗಾದಿಗಳನ್ನು ಮಾಡಿಕೊಂಡು ಮಂಗಲ ಸ್ನಾನದಿಂದಾಗಿ ಭೂಷಿತನಾಗಿ ಭಗವಂತನಿಗೆ ಬೇಕಾದ ಉಪಾಯನಾದಿಗಳನ್ನೆಲ್ಲ ಅರ್ಪಣೆ ಮಾಡಿ, ಆ ದೇಶಾಚಾರ ಕುಲಾಚಾರಗಳಂತೆ ಅರ್ಪಣೆ ಮಾಡಿ ನಿಂಬಕದಲವನ್ನು ಪ್ರಾಶನ ಮಾಡಬೇಕು. ಇಲ್ಲಿ ಸುಮ್ಮನೆ ಬೇವಿನ ಎಲೆ ತಿನ್ನಬೇಕು ಅಂತ ಅಷ್ಟೇ ಹೇಳಿದ್ದಾರೆ ಇಲ್ಲಿ. ಆದರೆ ಅಷ್ಟೇ ಹೇಳೋಲ್ಲ, ಆಯುರ್ವೇದದಲ್ಲಿ ಅದಕ್ಕಿನ್ನೂ ಕೆಲವು ಸೇರಿಸಿ ಹೇಳ್ತಾರೆ. ಒಳ್ಳೆ ಚಿಗಳಿ ಮಾಡಿದ ಹಾಗೆ ಅದಕ್ಕೆ ಹುಣಸೆ ಹಣ್ಣು, ಹಿಂಗು, ಆಮೇಲೆ ಅಜಾಮೋದ ಇವುಗಳನ್ನೆಲ್ಲ ಸೇರಿಸಿ ತಿನ್ನಬೇಕು ಅಂತ ತೋರಿಸಿಕೊಟ್ಟಿದ್ದಿದೆ. ಆ ಕ್ರಮದಲ್ಲಿ ತಿಂದು ವರ್ಷಫಲಂ ಪ್ರಿಯೈ ಸಹ ಮುದಾ ಭುಂಜೀತ ದೈವಜ್ಞ ಕೈ. ದೈವಜ್ಞ ಬ್ರಾಹ್ಮಣರಿಂದಾಗಿ ವರ್ಷಫಲವನ್ನು ಕೇಳಬೇಕು. ಸಾಮಾನ್ಯ ನಮಗೇನು ಇಲ್ಲಿ ಇದ್ದದ್ದನ್ನು ಅಷ್ಟೇ ಹೇಳ್ತೇವೆ, ಅದು ಗ್ರಹ ಅದು ಇದು ಅಂತ. ನಿಜವಾಗಿಯೂ ಕೂಡ ಗ್ರಹ ಸಂಪತ್ತಿ ಗೊತ್ತಿದ್ದವರು ದೈವಜ್ಞ ಬ್ರಾಹ್ಮಣರು, ಜ್ಯೋತಿಷ್ಯ ಬಲ್ಲವರು. ಅವರಿಂದ ಕೇಳಿದಾಗ ಇಲ್ಲಿರುವ ವ್ಯತ್ಯಾಸಗಳು, ಅದರ ಪರಿಹಾರ ಎಲ್ಲ ಸೇರಿಸಿ ಹೇಳ್ತಾರೆ. ಅಂಥವ್ರ ಮುಖದಿಂದಾಗಿ ಅದನ್ನು ಶ್ರವಣ ಮಾಡಬೇಕು ಅಂತ ತೋರಿಸಿಕೊಡ್ತಾ ಇಲ್ಲಿಂದ ವರ್ಣನೆ ಮಾಡುತ್ತಾರೆ. ಕಾಲಮಾನ ಅಂತಂದರೆ ಏನು ಅಂತ ತೋರಿಸಿಕೊಡ್ತಾರೆ. ಅದರ ಔಚಿತ್ಯವನ್ನು ನಮ್ಮ ಆಚಾರ ಒಂದು ಕಥೆ ಹೇಳೋದು. ಈ ಪುಣ್ಯಪತ್ತನ ಮಹಾರಾಷ್ಟ್ರದಲ್ಲಿ ಪುಣೆ ಇದೆಯಲ್ಲ, ಅಲ್ಲಿಗೆ ಬಾಲಗಂಗಾಧರ ತಿಲಕರಿದ್ದಂತಹ ಕಾಲ. ಆ ಕಾಲಕ್ಕೆ ಒಬ್ಬ ವಿದೇಶೀಯ ಬಂದಂತೆ, ಏನು ಇಷ್ಟಿಷ್ಟಲ್ಲ ಯಂತ್ರಗಳನ್ನೆಲ್ಲ ತೊಗೊಂಬಂದಿದ್ದಾನೆ. ತೊಗೊಂಡು ಬಂದು ಅವನು ಅಲ್ಲೆಲ್ಲ ಹೇಳಿದಂತೆ, ಈ ಭಾರತ ಭೂಮಿಗೆ, ಒಟ್ಟಾರೆ ಭೂಮಿಗೆ ಎಷ್ಟು ಆಯುಷ್ಯ ಆಗಿದೆ, ಎಷ್ಟು ವಯಸ್ಸಾಗಿದೆ ಅಂತ ನಾನು ನನ್ನ ಡಯಾಗ್ರಾಮಲ್ಲಿ ತೋರಿಸ್ತೇನೆ ಅಂತ. ಏನೇನೋ ತಂದುಬಿಟ್ಟಿದ್ದಾನೆ, ಇಷ್ಟಿಷ್ಟಲ್ಲ ಲೆಕ್ಕಾಚಾರ ಹಾಕಿ ಹೇಳ್ತೇನೆ, ಇಡೀ ಜಗತ್ತಿನಲ್ಲಿ ನನ್ನ ಕೀರ್ತಿ ಬರುತ್ತೆ ಬಂದಿದ್ದಾನೆ. ಯಾರೋ ಎಲ್ಲ ಸೇರಿಕೊಂಡ್ರು, ಇವ್ರನ್ನ ಮುಂದಿಟ್ಬಿಟ್ರು. ಪರಿಚಯ ಮಾಡಿಸ್ಲಿಕ್ಕೆ ಒಬ್ಬ ಒಳ್ಳೆ ಮುತ್ಸದ್ದಿ ಬೇಕು, ನೀವು ಅಂತಹ ಒಳ್ಳೆ ದೊಡ್ಡ ಅಧಿಕಾರಿಗಳು, ಎಲ್ಲರಿಗೂ ಪ್ರಸಿದ್ಧ ಇರೋರು, ನೀವು ಸ್ವಲ್ಪ ಅವನಿಗೆ ಪರಿಚಯ ಮಾಡಿಸಿ. ಅವ್ರಿಗೆ ಬೇಸರ ಆದರೂ ಆಗಲಪ್ಪ ಅಂತ ಹೇಳಿ ಸೇರಿಸಿದ್ರು. ಇಡೀ ಬಯಲು ಎಲ್ಲ ಜನ ಸೇರಿಬಿಟ್ಟಿದ್ದಾರೆ, ಹುಡುಗರು ಮಕ್ಕಳು ವೃದ್ಧರಿಂದ ಎಲ್ಲ ಸೇರಿಬಿಟ್ಟಿದ್ದಾರೆ. ಏನೋ ಹೊಸದು ಹೇಳ್ತಾನೆ ಅಂತ ನೋಡಿದ್ರು. ಎಲ್ಲ ಬಂದು ಇವರೇನೋ ಹೇಳ್ತಾರಂತಪ್ಪ, ಭೂಮಿಗೆ ಆಯುಷ್ಯ ಎಷ್ಟಾಗಿದೆ ಅಂತ ಹೇಳ್ತಾರಂತೆ, ಎಲ್ಲ ಕೇಳ್ಕೊಳ್ಳಿಕ್ಕೆ ಸೇರಿದ್ದೀರಿ. ಇವರ ಪರಿಚಯ ಅವರೇ ಮಾಡಿಕೊಳ್ತಾರೆ. ಅವರು ಹೇಳ್ತಾರೆ, ಆದರೆ ಭೂಮಿಗೆ ಆಯುಷ್ಯ ಎಷ್ಟಾಗಿದೆ ಅಂತ ನಮ್ಮಲ್ಲಿ ನಮ್ಮ ಹಿರಿಯರು ಹೇಳದೇ ಇಲ್ಲ, ನಮಗೂ ಹೇಳಿದ್ದಾರೆ ಅಂತ ಹೇಳ್ತಾ ಮುಂದಿನ ಸಾಲಲ್ಲಿ ಒಂದಷ್ಟು ಬ್ರಹ್ಮಚಾರಿಗಳು ಹುಡುಗರು ಕೂತಿದ್ವಂತೆ. ಅಲ್ಲಿ ಯಾರೋ ಕರೆದು, ಸಂಕಲ್ಪ ಹೇಳ್ತೀರೇನೋ ಯಾರಾದರೂ? ಹೇಳ್ತೀನಿ ಅಂತ ಯಾವುದೋ ಹುಡುಗ ಎದ್ದು ಬಂತು. ನೀ ಹೇಳು ಅನ್ಬೇಕು. ಅವನಿಗೊಂದು ಮೈ ಕೊಟ್ಟು ಅವನ ಕೈಯಲ್ಲಿ ಹೇಳಿಸ್ತಾ ಇದ್ದಾರೆ. ಶುಭೇ ಶೋಭನೆ ಮುಹೂರ್ತೆ ಶ್ರೀ ಗೋವಿಂದ ಗೋವಿಂದ ಶುರುವಾಯ್ತಲ್ಲಿ. ಅಲ್ಲಿ ಹೇಳ್ತೀನಿ ಪಂಚಾಂಗ ಶ್ರವಣ ಅಂದರೆ ಅದೇ ಕೇಳೋದು. ಮತ್ತೆ ಅವ್ರು ಹೇಳ್ತಾ ಬಂದು, ಆದ್ಯ ಬ್ರಹ್ಮಣ, ಚತುರ್ಮುಖ ಬ್ರಹ್ಮದೇವರದ್ದು 2 ರೂಪ ಇದೆ. ಒಂದು ಪಾತ್ಮಕಲ್ಪದ ಸೃಷ್ಟಿಯಾದ ರೂಪ, ಇನ್ನೊಂದು ಅದಕ್ಕಿಂತ ಪೂರ್ವದಲ್ಲಿ ಬ್ರಾಹ್ಮಕಲ್ಪದಲ್ಲಿ ಮಹತ್ತತ್ವವನ್ನು ಪಡ್ಕೊಂಡು ಬಂದ್ರಲ್ಲ, ಅದು ಆದಿ ಸೃಷ್ಟಿ. ಆ ಸೃಷ್ಟಿಯಲ್ಲಿ ಬಂದ ಚತುರ್ಮುಖ ಬ್ರಹ್ಮದೇವರನ್ನ ಆದ್ಯ ಬ್ರಹ್ಮ ಅಂತ ಕರೀತಾರೆ. ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ, ಅವರಿಗೆ ದ್ವಿತೀಯ ಪರಾರ್ಧ ಅಂತಿದೆ. ಅದೇನು ಅದು ಗೊತ್ತಾಗಬೇಕಾದ್ರೆ ಸ್ವಲ್ಪ ಲೆಕ್ಕಾಚಾರ ಬೇಕು. ಅದನ್ನು ಇಲ್ಲಿ ಕೊಟ್ಟಿರ್ತಾರೆ. ಅವು ಯಾವ ಲೆಕ್ಕಾಚಾರ ಕೊಡ್ತಾರೆ ಅದನ್ನು? ನಮ್ಮ ದಿನಮಾನದ ಪ್ರಕಾರ ನಮಗೆ 24 ಗಂಟೆ ಒಂದು ದಿನ, ಶಾಸ್ತ್ರದಲ್ಲಿ 60 ಗಳಿಗೆ ಅಂತಾರೆ, ಇಲ್ಲ 30 ಮುಹೂರ್ತ ಅಂತಂತಾರೆ. ಅಂಥ ಹಗಲು ರಾತ್ರಿ ಸೇರಿದ ಒಂದು ದಿನ 15 ಆದರೆ ಒಂದು ಪಕ್ಷ, ಅದು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ 2. ಅದು 2 ಸೇರಿದರೆ ಒಂದು ಮಾಸ. ಅಂತಹ ಮಾಸ 2 ಆದರೆ ಒಂದು ಋತು, ಅಂತಹ ಋತು 3 ಆದರೆ ಒಂದು ಅಯನ, ಅಂತಹ ಅಯನ 2 ಆದರೆ ಉತ್ತರಾಯಣ ದಕ್ಷಿಣಾಯನ 2 ಆದರೆ ಒಂದು ಸಂವತ್ಸರ. ಇಂತಹ ವರುಷ ಏನಿದೆಯಲ್ಲ, ಇದು 43,20,000 ವರ್ಷ ಆದರೆ ಇದನ್ನು ಮಹಾಯುಗ ಅಂತ ಕರೀತಾರೆ. ಅಂದರೆ ಅಲ್ಲೇನೆ 4 ಯುಗಕ್ಕೆ ಹಂಚಿ ಹೋಗುತ್ತೆ, ಅದಕ್ಕೆ ತಕ್ಕಂತೆ. ಅಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ 4ಕ್ಕೂ ಹಂಚಿ ಬರುತ್ತದೆ. ಇದಿಷ್ಟು ಇಂಥ ಮಹಾಯುಗ
ಅದು 71 ಆವರ್ತಿ ಉರುಳಿದರೆ ಅದನ್ನು ಒಂದು ಮನ್ವಂತರದ ಆಳ್ವಿಕೆ ಅಂತ ಕರೀತಾರೆ. ಅಂತಹ ಮನ್ವಂತರ 14 ಬಾರಿ ಆದರೆ ಅದನ್ನು ಚತುರ್ಮುಖ ಬ್ರಹ್ಮದೇವರ ಒಂದು ದಿನದ ಆಯುರ್ಮಾನ ಅಂತ ಕರೀತಾರೆ. ಅದು ಒಟ್ಟಿಗೆ ಲೆಕ್ಕಾಚಾರ ಹಾಕೋದಾದರೆ 1000 ಮಹಾಯುಗ ಅಥವಾ 432 ಕೋಟಿ ವರ್ಷಗಳು ಉಂಟು. ಮನುಷ್ಯರ ಲೆಕ್ಕದಲ್ಲಿ 432 ಕೋಟಿ ವರ್ಷಗಳು ಅಂತ ಲೆಕ್ಕ ಹಾಕ್ತಾರೆ. ಚತುರ್ಮುಖ ಬ್ರಹ್ಮದೇವರಿಗೆ ಇದು ಹಗಲು. ಇಷ್ಟೇ ರಾತ್ರಿ ಕಾಲ, ರಾತ್ರಿಯಲ್ಲೊಂದು ಪ್ರಳಯ ನಡೆಯುತ್ತೆ, ಆವಾಗ ವ್ಯಾಪಾರ ಇರೋಲ್ಲ. ಒಟ್ಟಾರೆ ಚತುರ್ಮುಖ ಬ್ರಹ್ಮದೇವರ ದಿನಮಾನ ಅಲ್ಲಿಗೆ 864 ಕೋಟಿ ವರ್ಷ ಆಗುತ್ತೆ. ಇಂತಹ ಚತುರ್ಮುಖ ಬ್ರಹ್ಮದೇವರ ದಿನ ಏನಿದೆ ಅದು 360ಕ್ಕೆ ಗುಣಿಸಿದ್ರೆ ಒಂದು ವರ್ಷ. ಅಂಥದ್ದು 100 ಆಗಬೇಕು, ಅದಕ್ಕೆ ಪರ ಅಂತ ಕರೀತಾರೆ. ಅದರ ಅರ್ಧವನ್ನು ಪರಾರ್ಧ ಅಂತ, ಪ್ರಥಮ ಪರಾರ್ಧ ದ್ವಿತೀಯ ಪರಾರ್ಧ ಅಂತಿದೆ. ಪ್ರಥಮ ಪರಾರ್ಧದಲ್ಲಿ ಬರೀ ಬ್ರಹ್ಮಾಂಡದ ಸೃಷ್ಟಿಗೆ ಬೇಕಾದ ಬರೀ ಪೂರ್ವಭಾವಿ ಸಿದ್ಧತೆ ಆಗುತ್ತೆ. ದ್ವಿತೀಯ ಪರಾರ್ಧದಲ್ಲೇ ಬ್ರಹ್ಮಾಂಡದ ಪೂರ್ಣಮಟ್ಟದ ಸೃಷ್ಟಿ, ಸಕಲ ಜೀವರಾಶಿಗಳಿಗೂ ಸಾಧನೆ ಆಗೋದು ಅಲ್ಲೇನೆ. ಅಂಥದ್ದು ದ್ವಿತೀಯ ಪರಾರ್ಧ ಅಂದರೆ ಇವಾಗ ಲೆಕ್ಕಾಚಾರ ಹೇಳಿ ನೋಡೋಣ. ಈ ಭೂಮಿ ಸೃಷ್ಟಿಯಾಗಿ ಎಷ್ಟು ವರ್ಷ ಆಗಿದೆ ಅಲ್ಲಿಗೆ ಲೆಕ್ಕಾಚಾರ. ಪ್ರತಿ ಚತುರ್ಮುಖ ಬ್ರಹ್ಮದೇವರ ಹಗಲಿನಲ್ಲೂ ಕೂಡ ಹಗಲಾದ ತಕ್ಷಣವೇ ಈ 14 ಲೋಕಗಳ ಸೃಷ್ಟಿ ಆಗುತ್ತೆ. ಹಾಗಾದ್ರೆ ಭೂಮಿ ಸೃಷ್ಟಿಯಾಗಿ ಎಷ್ಟು ವರ್ಷ ಆಗಿದೆ? 6ನೇ ಮನ್ವಂತರ ಕಳೀತಾ ಇದೆ. 6 ಮನ್ವಂತರ ಕಳೆದು 7ನೇ ಮನ್ವಂತರ ಆಗಿದೆ. ಹಾಗಾದ್ರೆ ಮನ್ವಂತರ ಅಂದರೆ ಎಷ್ಟು ಅಂತ ಲೆಕ್ಕ ಹಾಕಿದ್ರೆ ಈ ಭೂಮಿ ಸೃಷ್ಟಿಯಾಗಿ ಎಷ್ಟು ವರ್ಷ ಆಗಿದೆ ಅಂತ ಗೊತ್ತಾಗುತ್ತೋ ಇಲ್ಲ? ಅದೆಲ್ಲ ಲೆಕ್ಕಾಚಾರ ಕೊಟ್ಬಿಟ್ರು ಅಲ್ಲಿ. ಆ ಕ್ರಮದಲ್ಲಿ ನೋಡ್ತಾ ಬಂದಾಗ ಚತುರ್ಮುಖ ಬ್ರಹ್ಮದೇವರ 51ನೇ ವರ್ಷ ಮೊದಲನೇ ದಿವಸ ಅವರು ಹುಟ್ಟಿದಬ್ಬ, ಅದು 51ನೇ ವರ್ಷದ ಹುಟ್ಟಿದಬ್ಬ ಅವರು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಆ ದಿವಸಕ್ಕೆ ಶ್ವೇತವರಾಹ ಕಲ್ಪ ಅಂತ ಕರೀತಾರೆ. ಒಂದೊಂದು ದಿವಸಕ್ಕೂ ಒಂದೊಂದು ಹೆಸರಿದೆ. ಆ ಶ್ವೇತವರಾಹ ಕಲ್ಪದಲ್ಲೂ ಕೂಡ ಬೆಳಗ್ಗೆಯಿಂದ ಸ್ವಯಂಭವ ಮನ್ವಂತರ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಮನ್ವಂತರಗಳ ತನಕ ಕಳೆದು 7ನೇ ವೈವಸ್ವತ ಮನ್ವಂತರದಲ್ಲಿ 27 ಮಹಾಯುಗ ಪೂರ್ಣವಾಗಿ ಕಳೆದು 28ನೇ ಕೃತ, ತ್ರೇತ, ದ್ವಾಪರಗಳು ಕಳೆದು 28ನೇ ಕಲಿಯುಗದಲ್ಲಿ 5122 ವರ್ಷಗಳನ್ನು ಕಳ್ಕೊಂಡಿದ್ದೇವೆ. ನಮ್ಮಲ್ಲಿ ಈ ಥರ ಲೆಕ್ಕಾಚಾರ ಇದೆ. ಇದ್ರ ಮೇಲೆ ಈತ ಏನು ವಿಮರ್ಶೆ ಮಾಡಿದ್ದನ್ನು ಹೇಳ್ತಾನೋ ಕೇಳ್ಕೊಳ್ರಿ ಅಂತ ಹೇಳಿಬಿಟ್ರಂತೆ. ಏನೋ ಅಷ್ಟು ಹೇಳಿ ಆ ಕಡೆ ತಿರುಗಿ ನೋಡ್ತಾರೆ, ಅವನ್ನೆಲ್ಲ ಗಂಟು ಮುಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದಂಥವನು ಎಲ್ಲ ಹೊತ್ಕೊಂಡು ಹೋಗಲಿ. ಭಾರತೀಯ ಸಂಸ್ಕೃತಿ ಇಷ್ಟು ಅಮೂಲ್ಯವಾದದ್ದು. ನಾವು ಮಾಡುವ ಸಂಕಲ್ಪದಲ್ಲಿ ಇಷ್ಟೆಲ್ಲ ಬೆರೆಸಿಟ್ಟಿದ್ದಾರೆ. ನಾವುಗಳೆಲ್ಲ ಲೆಕ್ಕಾಚಾರ ಮಾಡಿ ಕಣ್ಣು ಹಿಡಿದೆಲ್ಲ ಇವನ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಮಾಡಿದ ಎಷ್ಟು ದೊಡ್ಡ ಅನುಗ್ರಹ ಅಂತ ನೀವು ಪಂಚಾಂಗ ಶ್ರವಣಕ್ಕೆ ಕೂತರೆ ಗೊತ್ತಾಯ್ತು. ಅಂಥದ್ದು ಆ ಕ್ರಮದಲ್ಲಿ ಇಷ್ಟು ಗತಿಸಿ ಹೋದಾಗ ಈಗ ಬಂದಿರುವ ಪರಾಭವನಾಮ ಸಂವತ್ಸರ ಹೆಸರು ಕೇಳಿದಾಗ ಸ್ವಲ್ಪ ಭಯ ಆಗುತ್ತೆ. ಏನು ಪರಾಭವ ಅಂತಾರೆ? ಯಾತಕ್ಕೆ ಪರಾಭವ? ನಮಗೆ ಪರಾಭವ ಅಲ್ಲ, ನಮ್ಮನ್ನು ಆಶ್ರಯಿಸಿರುವ ಯಾವ ಕೆಟ್ಟದ್ದೆಲ್ಲ ಇದೆ ನಾವೀಗ ಕೇಳ್ತಾ ಇರುವ ರಾವಣನಿಗೆ, ಅವನಿಗೆ ಪರಾಭವ. ನಮ್ಮಲ್ಲಿರುವ ಕಾಮ, ಕ್ರೋಧ, ಕೆಟ್ಟ ಅಭಿಲಾಷೆಗಳು, ಅದಕ್ಕೆಲ್ಲ ಪರಾಭವ. ಅದನ್ನೆಲ್ಲ ತಂದು ಕೊಡುವಂತಹ ಇವೆಲ್ಲ ಭಗವಂತನ ನಾಮಧೇಯಗಳು. ರಕ್ತಾಕ್ಷಿ, ಕ್ರೋಧಿ ಅಂತೆಲ್ಲ ಇದೆ ಸಂವತ್ಸರಗಳ ಹೆಸರು. ಸಕಲ ಶಬ್ದವಾಚ್ಯನಾದವನು ಭಗವಂತ, ಅವನ ಹೆಸರನ್ನೇ ಇಲ್ಲಿಟ್ಟಿರೋದಾದ್ದರಿಂದಾಗಿ ನಮ್ಮ ಬೇಡದೇ ಇರೋದಕ್ಕೆಲ್ಲ ಪರಾಭವವನ್ನು ತೋರಿಸಿಕೊಡುವಂತಹ ಅದ್ಭುತವಾದ ಸಂವತ್ಸರ ಇದು ಅಂತನ್ನೋದನ್ನು ವರ್ಣನೆ ಮಾಡುತ್ತಾ ಈ ಸಂವತ್ಸರಕ್ಕೆ ಒಂದು ಫಲ ಇದೆ. ಆ ಸಂವತ್ಸರದ ಫಲ ಏನು ಅಂತ ಹೇಳ್ತಾರೆ. ಮೊದಲು ಅದನ್ನು ಹೇಳ್ತಾ ಪಾರ್ಥಿವೈಹಿ ಮಾಯಿಕೈಶ್ಚೈವ ಸರ್ವತೋ ಪೀಡ್ಯತೆ ಜನಾ. ಸ್ವಲ್ಪ ಎಲ್ಲ ತಪ್ಪು ಮುದ್ರಣ ಆಗಿದ್ದಾವಿಲ್ಲಿ. ಪೀಡ್ಯತೆ ಆಗಲ್ಲ, ಪೀಡ್ಯಂತೆ ಆಗಬೇಕು. ಮಾಲಿಕೈಹಿ ಅಂತಂದಿದ್ದಾರೆ, ಅದು ಮಾಲೀಕ್ ಅಂತ ಈ ಹಿಂದಿ ಶಬ್ದ ಇಲ್ಲಿ ಬಳಕೆ ಆಗಿದೆ. ಅದು ಏನು ಸರಿ ತಪ್ಪು ನನಗೆ ಗೊತ್ತಿಲ್ಲ. ಅದು ಶೂದ್ರ ರೂಪಾಶ್ಚ ಸರ್ವಾಶ್ಚ ಭಯಭೀತಾ ಪರಾಭವೆ ಅಂತ. ಇಲ್ಲಿ ಏನೇನಾಗುತ್ತೆ ಅಂತ ಅನ್ನೋದನ್ನು ಸಾರಾಂಶ ತಗೊಂಡ್ರೆ ಇಷ್ಟು ಹೇಳಬಹುದು. ಎಲ್ಲ ಕಡೆಯಲ್ಲೂ ರಾಜರು ಮುಂತಾದವರೆಲ್ಲ ಜಗಳ ಕಾಯ್ತಾರೆ. ಅದರಂತೆ ಜನಗಳಿಗೆ ನಾನಾ ತರಹದ ಪೀಡೆ ಇದೆ. ಭಗವಂತನಿಗೆ ಬಿಟ್ಟವರಿಗೆ ಯಾವಾಗಲೂ ಪೀಡೆ. ಅದು ಎಂಥ ಸಂವತ್ಸರ ಬಂದರೂ ಅಷ್ಟೇ. ಅದು ಪೀಡೆ ಗೀಡೆ ಎಲ್ಲ ಹೆಚ್ಚಾಗುತ್ತೆ. ಇನ್ನು ಅದರಂತೆಯೇ ಧರ್ಮ ಕರ್ಮ ಬಿಟ್ಟು ಕೂತವರು ಯಾರಿದ್ದಾರಲ್ಲ ಅಂಥವರೆಲ್ಲ ತುಂಬ ವ್ಯಾಧಿಗ್ರಸ್ತರಾಗ್ತಾರೆ. ಅವರೆಲ್ಲರೂ ಭಯಭೀತರಾಗ್ತಾರೆ. ಇದು ಪರಾಭವ ನಾಮ ಸಂವತ್ಸರದ ಇವರಿಗೆಲ್ಲ ಪರಾಭವ. ಯಾರು ಅಧರ್ಮಿಷ್ಠರೋ ಅವರಿಗೆಲ್ಲ ಇಂತಿಂಥ ಪರಾಭವ ಇದೆ ಅನ್ನೋದ್ರ ಸೂಚನೆಯನ್ನು ಕೊಡ್ತಾರೆ. ನಾವು ಎಚ್ಚರ ತಗೊಂಡ್ರೆ ಸಾಕು. ಇನ್ನು ಅದಾದ ಮೇಲೆ ಈ ಪಂಚಾಂಗದಲ್ಲಿ ಮುದ್ರಣ ಮಾಡುವಂತೆ ಚಾಂದ್ರೇ ರಾಜ ಶುಕ್ರ ತತ್ಫಲಂ ಅಂತ ಕೊಟ್ಟಿದ್ದಾರೆ. ಅದು ತಪ್ಪದು ಕೊಟ್ಟಿರೋದು. ಚಾಂದ್ರಮಾನದಲ್ಲಿ ಗುರುವಾರ ಶುರುವಾಗಿದ್ದು, ಅವತ್ತು ಗುರು ರಾಜ, ಶುಕ್ರ ರಾಜ ಅಲ್ಲ. ತಪ್ಪು ಕೊಟ್ಟಿದ್ದಾರೆ. ಅದರಿಂದ ಅದನ್ನು ಹೇಳಲಿಕ್ಕೆ ಹೋಗಲ್ಲ ನಾನು. ಚಾಂದ್ರೇ ಮಂತ್ರಿ ಮಂಗಲ, ಅದಕ್ಕೇನು ಫಲ ಅನ್ನೋದನ್ನು ಹೇಳ್ತಾನೆ. ಅದೇ ಫಲವನ್ನೇನೆ ಮತ್ತೆ ತೋರಿಸಿಕೊಡ್ತಾರೆ. ಸೌರೇ ರಾಜ ಮಂಗಲ. ಇವತ್ತಿನ ವಾರವನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅಲ್ಲಿ ತೋರಿಸಿಕೊಡ್ತಾ ಭೌಮೇ ನೃಪೇ ವನ್ಯ ಭಯಂ ಧನಂ ಕ್ಷಯಂ. ಧನಂ ಕ್ಷಯಂ ಆಗೋಲ್ಲ, ಅದು ಧನಕ್ಷಯಂ ಆಗಬೇಕು.
ಪ್ರಭೂತರೋಗೌ ಪರಿಪೀಡ್ಯತೆ ಜನಾ ಚೋರಾಕುಲಂ ಪಾರ್ಥಿವ ವಿಗ್ರಹಂ ಸಕರಿಜ್ಜಲಂ ವರ್ಷತಿ ಮೇಘನಾಥ. ತುಂಬ ಮಳೆ ಬರೋಲ್ಲ, ಒಂದೇ ಸತಿ ಮಳೆ ಬಂದು ಸ್ವಲ್ಪ ಮಳೆ ಬಿದ್ದು ಹೋಗಿಬಿಡುತ್ತೆ. ಈಗ ತುಂಬ ತಾಪದ ಬಾಧೆ ಇದೆ, ಸೂರ್ಯನ ತಾಪ ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಸ್ವಲ್ಪ ಬಿಸಿಲು ಜಾಸ್ತಿ ಆದಾಗ ಮಳೆ ಬರ್ತಾ ಇತ್ತು ಹಿಂದೆಲ್ಲ, ಈಗ ಬರ್ತಾ ಇಲ್ಲ. ಅದನ್ನೇನಂತಾರೆ, ಏನು ಗ್ಲೋಬಲ್ ವಾರ್ಮಿಂಗ್ ಅಂತಾರೆ ಬೇರೆ ಬೇರೆಯವರೆಲ್ಲ. ಅಧರ್ಮದ ಬೇಗೆ ಜಾಸ್ತಿ ಆಗಿದೆ ಅಂತ ಹೇಳಬೇಕಷ್ಟೇ. ಅದು ನಿಜವಾದ ಅರ್ಥ ಅದೇ. ಹೆಚ್ಚಾದಾಗ ಬೆಂಕಿ ಮುಂತಾದವುಗಳ ಭಯ ಬರುತ್ತೆ, ಕ್ಷಯ ಆಗುತ್ತೆ ಪದಾರ್ಥಗಳಿಗೆ, ದುಡ್ಡು ಕ್ಷಯ ಆಗುತ್ತೆ. ಯುದ್ಧ ನಡೀತಾ ಇದೆ, ಇನ್ನೇನಾಗುತ್ತೆ ಮತ್ತೆ ಎಲ್ಲ ಯುದ್ಧದ ಭೀತಿ ಇನ್ನೂ ಇದೆ, ಅವೆಲ್ಲ ಹೆಚ್ಚಾಗ್ತಾವೆ, ಪ್ರಭೂತ ರೋಗಗಳು ಹೆಚ್ಚಾಗ್ತಾವೆ ಅಂತ ತೋರಿಸಿಕೊಡ್ತಾರೆ. ಇನ್ನು ಸೇನಾಧಿಪತಿ ಚಂದ್ರ, ಅವನ ಫಲ ಅತಿವರ್ಷಂ ಅತೀಚಾರ್ಘಂ ಅರೋಗಾ ಸುಖಿನೋ ಪ್ರಜಾ. ಇಲ್ಲಿಂದ ಮತ್ತೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಇಲ್ಲಿ ಅತಿ ವರ್ಷ ಬೇಕಾಷ್ಟು ಮಳೆ ಆಗುತ್ತೆ, ಅದರಂತೆ ಅರ್ಘ ಬೇಕಾದ್ದೆಲ್ಲ ಪದಾರ್ಥಗಳಿಗೆ ಒಳ್ಳೆ ಬೆಳೆ ಸಿಗತ್ತೆ, ಅರೋಗಾಹ ರೋಗಗಳಿರೋಲ್ಲ, ಸುಖಿನ ಪ್ರಜಾ ಆಗಬೇಕದು. ಸಂಧಿನೂ ತಪ್ಪಾಗಿದೆ ಇಲ್ಲಿ, ಸುಖಿನೋ ಪ್ರಜಾ ಅಂತ ಅದಾಗೋಲ್ಲ. ಪ್ರಜೆಗಳೆಲ್ಲ ಸುಖವಾಗಿರ್ತಾರೆ ಅದನ್ನು ತೋರಿಸಿಕೊಟ್ಟು. ಬಹುಕ್ಷೀರಪ್ರದಾ ಗಾವ, ಚಾಂದ್ರೇ ಸೇನಾಧಿಪತಿ. ಸೇನಾಧಿಪತಿಯಾಗಿ ಚಂದ್ರ ಇದ್ದಾಗ ಬೇಕಾಷ್ಟು ಅಲ್ಲಿ ಹಾಲು ಸುರಿಸ್ತಾವೆ ಅನ್ನೋದನ್ನು ತೋರಿಸ್ತಾ. ಪೂರ್ವ ಸಸ್ಯಾಧಿಪತಿ ಶುಕ್ರ, ಅದರಿಂದ ರೋಗ ಇರೋಲ್ಲ, ಜಗತ್ತಿನೆಲ್ಲ ಭಯವಾಸಿ ಆಗುತ್ತೆ. ಪಚ್ಯಂತಿ ಸರ್ವಧಾನ್ಯಾನಿ, ಎಲ್ಲ ಧಾನ್ಯಗಳು ಬೆಳೀತಾವೆ ಅನ್ನೋದನ್ನು ತೋರಿಸಿ. ಅಪರ ಸಸ್ಯಾಧಿಪತಿಯಾಗಿ ಬಂದಿರುವವನು ಚಂದ್ರ, ಅದರಿಂದ ಸರ್ವಮರ್ಗಂ ಜಾಯತೆ, ಇದರಿಂದ ಬೆಲೆ ಬಾಳುವ ಎಲ್ಲ ವಸ್ತುಗಳು ಬೇಕಾಷ್ಟು ಬರ್ತಾವೆ. ನಮ್ಗೆ ಸಿಗದೇ ಇದ್ದಾಗ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ, ಸಮೃದ್ಧವಾಗಿ ಸಿಕ್ಕಾಗ ಬೆಲೆ ಹೆಚ್ಚಾಗೋಲ್ಲ. ಸರ್ವಂ ವೃಷ್ಟಿರನುತ್ತಮ, ಉತ್ತಮವಾದಂತಹ ಮಳೆ ಬೀಳುತ್ತೆ. ಸರ್ವಧಾನ್ಯಾನಿ ಪಚ್ಚಂತಿ, ಎಲ್ಲ ಧಾನ್ಯಗಳು ಕೂಡ ನಮಗೆ ಲಭ್ಯವಾಗ್ತವೆ ಸಸ್ಯಾಧಿಪತಿ ಶಶಿಯಾಗಿದ್ದಾಗ ಅಂತ ತೋರಿಸು. ಧಾನ್ಯಾಧಿಪತಿಯಾಗಿ ಬಂದಿರುವವನು ಬುಧ, ಅದರಿಂದಾಗಿ ಜಾತೆ ಉಕ್ತಕಾಲೇ ಭವೇದ್ಯದಿ ಕಾನನಂಚ ಜಗತ್ಸರ್ವಂ ಲೋಕಾಸ್ಯು ಸುಖಿನ ಸದಾ. ಕಾನನದಂತೆ ಸಸ್ಯ ಸಮೃದ್ಧಿಯಾಗಿ ಬೆಳೆಯುತ್ತೆ. ಕಾಡಲ್ಲಿ ಯಾರೂ ಅದನ್ನು ಉತ್ತಿ ಬಿತ್ತಿ ಮಾಡಬೇಕಾಗಿಲ್ವಲ್ಲ, ತಾನಾಗೆ ಹೇಗೆ ಬೆಳೆಯುತ್ತಲ್ಲ ಆ ಥರ ಬೆಳೀತಾ ಹೋಗುತ್ತೆ. ಬೇಕಾಷ್ಟು ಸಸ್ಯ ಸಮೃದ್ಧಿ ಇದೆ. ಇದು ಬುಧನ ಫಲ. ರಸಾಧಿಪತಿಯಾಗಿ ಶನಿ, ಆದ್ದರಿಂದಾಗಿ ಮತ್ತೆ ಸ್ವಲ್ಪ ಕೆಳಗಿಳಿಸ್ತಾರೆ. ರಸೇಶಶ್ಚ ಯದಾ ಸೌರಿ ದುಃಖಿತಾ ಸರ್ವಜಂತವ. ಸ್ವಲ್ಪ ರಸಕ್ಕೆ ಅಧಿಪತಿಯಾದಾಗ ರಸದ್ರವ್ಯಗಳೇನಿದ್ದಾವಲ್ಲ, ಎಣ್ಣೆ ಗಿಣ್ಣೆ ಇಂಥ ಸ್ವಲ್ಪ ಬೆಲೆ ಹೆಚ್ಚಾಗ್ತಾವೆ. ಅವೆಲ್ಲ ನಶ್ಯಂತೆ ಪಶವ, ಪಶುಗಳಿಗೆ ಸ್ವಲ್ಪ ರೋಗ ಬರುವಂತಹದ್ದು, ಸಾಯುವ ಪ್ರಸಂಗ ಬರ್ತದೆ. ಇವೆಲ್ಲ ಬೆಲೆ ಹೆಚ್ಚಾಗುವ ಪ್ರಸಂಗಗಳನ್ನೆಲ್ಲ ಕಾಣ್ತೀವಿ. ನೀರಸಾಧಿಪತಿಯಾಗಿ ಗುರು, ಅದರಿಂದ ಈ ಪೂಗಿ ಫಲ, ಎಲ್ಲ ರತ್ನಗಳು, ಸುವರ್ಣ, ಧಾನ್ಯ, ಪೀತಾದಿ ವಸ್ತ್ರ ಕುಸುಮಾನಿ, ಹಳದಿ ಬಟ್ಟೆ ಗಿಟ್ಟೆ ಮುಂತಾದವುಗಳು ಅಥವಾ ಹಳದಿ ಧಾನ್ಯಗಳು, ಇವೆಲ್ಲ ಗುರುವಿಗೆ ಹಳದಿನೇ ಇರೋದರ ಪುಷ್ಯರಾಗ, ಆದ್ದರಿಂದಾಗಿ ಅಂಥವು. ಇನ್ನು ಚಂದನಾನಿ, ಗಂಧದ ವಸ್ತು ಮುಂತಾದವುಗಳು. ವೇದೇ ರಥಾಹ ದ್ವಿಜಗಣಾಹ ಸುಖಿನೋ ಭವಂತಿ, ಇವೆಲ್ಲವೂ ಕೂಡ ಹೆಚ್ಚು ಸಿಗ್ತಾವೆ. ವೇದದಲ್ಲಿ ಆಸಕ್ತರಾಗಿರ್ತಾರೆ ಬ್ರಾಹ್ಮಣೋತ್ತಮರು. ಭೂಮೌ ನೃಪಾಶ್ಚ ನೀರಶೇಷೇ ಸುರೇಶ ಪೂಜ್ಯೆ, ಸುರೇಶರಿಗೆ ಇಂದ್ರಾದಿಗಳಿಂದ ಪೂಜ್ಯರಾದ ಗುರುಗಳು ಅಂದರೆ ಗುರುಗ್ರಹ ನೀರಸಾಧಿಪತಿಯಾದಾಗ ಇಷ್ಟೆಲ್ಲ ಇದೆ. ಅರ್ಘಾಧಿಪತಿಯಾಗಿ ಮತ್ತೆ ಚಂದ್ರನೇ, ಅದರಿಂದ ಬೇಕಾಷ್ಟು ಮಳೆ ಗಿಳೆ ಮುಂತಾದವುಗಳೆಲ್ಲ ಮತ್ತೆ ಸಮೃದ್ಧಿ ಇದೆ ಅಂತ ತಿಳಿಸ್ತಾ. ಮೇಘಾಧಿಪತಿಯಾಗಿಯೂ ಮತ್ತೆ ಚಂದ್ರನೇ, ಅದರಿಂದ ಒಳ್ಳೆ ಮಳೆ ಬೀಳತ್ತೆ, ಆದರೆ ಸ್ವಲ್ಪ ತಡವಾಗಿ ಬರುತ್ತೆ ಅನ್ನೋದನ್ನು ಕೂಡ ಸೂಚನೆಯನ್ನು ಕೊಡ್ತಾ ಒಬ್ಬೊಬ್ಬರದು ಕೂಡ ಇನ್ನು ಆಧಿಪತ್ಯಾದಿಗಳನ್ನೆಲ್ಲ ತೋರಿಸಿಕೊಟ್ಟು. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾದ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಪಂಚಾಂಗಂ ಪಠತೆ ನಿತ್ಯಂ ಶ್ರೋತುಮಿಚ್ಛಂತಿ ಏನರಾಹ ಅಗ್ನಿಷ್ಠೋಮ ಫಲಂ ಗಂಗಾ ತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ. ಗಂಗಾ ಸ್ನಾನ ಅಗ್ನಿಷ್ಠೋಮಾದಿಗಳನ್ನು ಮಾಡಿದರೆ ಏನು ಫಲ ಬರುತ್ತೋ, ಪಂಚಾಂಗಗಳು ಅದಕ್ಕೆ ಅಧಿಪತಿಗಳು, ನಮ್ಮನ್ನು ನಿತ್ಯ ನಿರಂತರವಾಗಿ ನಿಯಂತ್ರಣ ಮಾಡ್ತಾ ಇರುವಂತಹ ಗ್ರಹಾಧಿಪತಿಗಳು, ಅವರ ಮೇಲೆ ಸಕಲ ಗ್ರಹ ಬಲ ನೀನೇ. ಸರಸಿಜಾಕ್ಷ ಭಗವಂತನ ಚರಿತ್ರೆಯನ್ನು ಕೇಳಿದವರಿಗೆ ಇವೆಲ್ಲವೂ ಕೂಡ ಲಭ್ಯವಾಗ್ತಾವೆ ಅನ್ನೋದನ್ನು ತೋರಿಸಿಕೊಡ್ತಾ. ಸಾಧಾರಣವಾಗಿ ಜನಗಳಿಗೆಲ್ಲ ಕುತೂಹಲ, ನಮ್ಮಲ್ಲೆಲ್ಲ ಇರೋದು ಹಾಗೆ, ಒಂದು ಆಯವ್ಯಯ, ಇನ್ನೊಂದು ಕಂದಾಯ, ಅವರವ್ರು ನೋಡ್ಕೊಳ್ಳೋದು ಅಷ್ಟನ್ನೇ. ಇಷ್ಟೆಲ್ಲ ಸುಮ್ಮನೆ ಹರಟೆ ಅಷ್ಟೆ, ಇದನ್ನು ಕೇಳಲಿಕ್ಕೆ ಬಂದಿರ್ತಾರೆ. ಆ ಕ್ರಮದಲ್ಲಿ ನೋಡಿದಾಗ ಅವರವರ ರಾಶಿಯನ್ನು ನೀವು ನೋಡಿಕೊಳ್ಳ್ರಿ. ಮೇಷರಾಶಿ, ಮೇಷ ಮತ್ತು ಸಿಂಹ ರಾಶಿಗಳಿಗೆ 11 ಆಯ 5 ವ್ಯಯ. ಸ್ವಲ್ಪ ಲಾಟ್ರಿ ಹೊಡೆದಿದೆ ಅಂತ ಅನ್ಬೋದು ಅವ್ರಿಗೆ. ಅಂದರೆ ವೃಷಭ ರಾಶಿಗೆ 5 ಆಯ 14 ವ್ಯಯ ಇದೆ. ವೃಷಭ ಮತ್ತು ಅದನ್ನು ಕನ್ಯಾಕ್ಕೂ ತೊಗೊಳ್ಬಹುದು, ಆದರೆ ಪ್ರಮುಖವಾಗಿ ವೃಷಭಕ್ಕಿದು. ಕನ್ಯಾ ರಾಶಿಗೆ 11 ಸಮ ಪ್ರಮಾಣದಲ್ಲಿದೆ, ಹೆಚ್ಚಾಯ ಹೆಚ್ಚು ವ್ಯಯ ಇದೆ. ಮಿಥುನ ರಾಶಿಗೂ ಕೂಡ 11 ಆಯ 11 ವ್ಯಯ.
ಅಧಿಪತಿಗಳನ್ನು ನೋಡಿಕೊಂಡು ಅದನ್ನು ಒಂದೇ ರೀತಿಯಲ್ಲಿ ಯೋಜನೆ ಮಾಡ್ತಾರೆ. ಕರ್ಕಾಟಕಕ್ಕೆ 5 ಆಯ 8 ವ್ಯಯ, ತುಲಾ ರಾಶಿಗೆ 5 ಆಯ 14 ವ್ಯಯ, ವೃಶ್ಚಿಕ ರಾಶಿಗೆ ಮತ್ತೆ 11 ಆಯ 5 ವ್ಯಯ. ಅದು ಮೇಷ, ಸಿಂಹ, ವೃಶ್ಚಿಕ ಈ ಮೂರಕ್ಕೂ ಕೂಡ ಒಳ್ಳೆಯ ಆಯವ್ಯಯಗಳಿದ್ದಾವೆ. ಧನುರಾಶಿಗೆ 8 ಆಯ 11 ವ್ಯಯ. ಮಕರ ಮತ್ತು ಕುಂಭರಾಶಿಗಳಿಗೆ 2 ಆಯ 14 ವ್ಯಯ. ನಿಮ್ಗೆ ಈ ಪಂಚಾಂಗ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಪಂಚಾಂಗ ನೋಡ್ಕೊಳ್ಳಿ, ಬೇರೆ ಥರ ಕೊಟ್ಟಿರ್ತಾರೆ. ಬೇಕು ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಳ್ರಿ ಅಷ್ಟು. ಅದನ್ನು ಇನ್ನು ಮೀನರಾಶಿಗೆ 8 ಆಯ 11 ವ್ಯಯ ಅಂತ ಈ ವ್ಯಯದ ಚಿತ್ರಣ ಇದೆ. ಕಂದಾಯ ಫಲ ಅಂತಂತಾರೆ. ಕಂದಾಯ ಫಲ ಅಂತನ್ನೋದನ್ನು ವಿಷಮೇತ್ವರ್ಥಲಾಭ ಸ್ಯಾತ್ ಸಮೇತು ಸಮತಾ ಭವೇತ್ ಶೂನ್ಯೇ ಶೂನ್ಯಮವಾಪ್ನೋತಿ ಕಂದಾಯ ಫಲಮಿದೃಶಂ. ಅದನ್ನು ಇಡೀ ಸಂವತ್ಸರವನ್ನು 3 ಭಾಗ ಮಾಡಿದ್ದಾರೆ. 4 ತಿಂಗಳು 4 ತಿಂಗಳು 4 ತಿಂಗಳು ಅಂತ. ಅಲ್ಲಿ ಏನೇನಾಗುತ್ತೆ ಅಂತ ಒಂದು ಸಂಖ್ಯೆ ಕೊಡ್ತಾರೆ. ಸಮವಾದ ಸಂಖ್ಯೆ ಬಂದರೆ 4, 6 ಮುಂತಾದವುಗಳು ಬಂದರೆ ಸಮಾನವಾಗಿರುತ್ತೆ ಅಂತ. ವಿಷಮ ಇತ್ತು ಅಂದರೆ 3, 1 ಇಂಥ 5 ಅಂತ ಸಂಖ್ಯೆ ಬಂದರೆ ಸ್ವಲ್ಪ ಏರುಪೇರು ಇರುತ್ತೆ ಅಂತ. 0 ಬಂದರೆ ಮೊದಲನೇದು 0 ಬಂದರೆ ಆದಿಶೂನ್ಯೇ ಮಹಾವ್ಯಾಧಿ. ಮೊದಲನೇದು ಶೂನ್ಯ ಬಂತು ಅಂದರೆ ಸ್ವಲ್ಪ ದೊಡ್ಡದಾದ ರೋಗ ಈಗ ಬರುತ್ತೆ, ಎಚ್ಚರಿಕೆ ಇರಲಿ. ಮಧ್ಯ ಶೂನ್ಯ ಮಹತ್ ಭಯ, ಮಧ್ಯದಲ್ಲಿ ಶೂನ್ಯ 0 ಇದ್ದರೆ ಭಯ ಬರುತ್ತೆ. ಅಂತ್ಯ ಶೂನ್ಯ ಇತ್ತು ಅಂತಂದರೆ ವಿತ್ತನಾಶ ಆಗುತ್ತೆ, ದುಡ್ಡು ಹಾಳಾಗುತ್ತೆ ಅಂತನ್ನೋದನ್ನು ತೋರಿಸಿಕೊಡ್ತಾರೆ. 3 ಶೂನ್ಯ ಆದರೆ ಮರಣಂ ಧ್ರುವಂ ಅಂತ ಹೇಳಿದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಭಗವಂತ ರಕ್ಷಕನಿದ್ದಾನೆ ಅಂತ ತಿಳಿಬೇಕು. ಅದರಲ್ಲಿ ಅವರವರ ನಕ್ಷತ್ರಕ್ಕೆ ತಕ್ಕಂತೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ನಕ್ಷತ್ರದ್ದು ಹೇಳ್ತಾ ಹೋಗ್ತಾರೆ, ನಿಮ್ಮದನ್ನು ನೀವು ನೋಡ್ಕೊಳ್ರಿ. ಅಶ್ವಿನಿ ನಕ್ಷತ್ರ 703, ಭರಣಿ ನಕ್ಷತ್ರ 211, ಕೃತಿಕಾ ನಕ್ಷತ್ರ 524, ರೋಹಿಣಿ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ 002 ಇದೆ. ಮೃಗಶಿರ ನಕ್ಷತ್ರ 310, ಆರ್ದ್ರ ನಕ್ಷತ್ರ 623, ಪುನರ್ವಸು ನಕ್ಷತ್ರ 101, ಪುಷ್ಯ ನಕ್ಷತ್ರ 414, ಆಶ್ಲೇಷ ನಕ್ಷತ್ರ 722. ಮಘ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿಯ ಪ್ರಕಾರ ಅವ್ರಿಗೂ 200 ಇದೆ, 220 ಇದೆ. ಹೀಗಾಗಿ ಅದು ಮಧ್ಯದ್ದು ಕಡೆಯದ್ದು ಅಂತಂದಾಗ ಮಹಾವ್ಯಾಧಿ, ಮಹಾಭಯ ಮತ್ತು ವಿತ್ತನಾಶ ಎರಡೂ ಇದೆ. ಸ್ವಲ್ಪ ಎಚ್ಚರದಲ್ಲಿರಬೇಕು. ಇದಾದರಂತೆ ಪೂರ್ವ ಫಲ್ಗುಣಿ ನಕ್ಷತ್ರ 513, ಉತ್ತರ ಫಲ್ಗುಣಿ ನಕ್ಷತ್ರ 021, ಹಸ್ತ ನಕ್ಷತ್ರ 304, ಚಿತ್ತ ನಕ್ಷತ್ರ 612, ಸ್ವಾತಿ ನಕ್ಷತ್ರ 120, ವಿಶಾಖ ನಕ್ಷತ್ರ 403, ಅನುರಾಧ ನಕ್ಷತ್ರ 711, ಜ್ಯೇಷ್ಠ ನಕ್ಷತ್ರ 224, ಮೂಲ ನಕ್ಷತ್ರ 502, ಪೂರ್ವಾಷಾಢ ನಕ್ಷತ್ರ 010 ಇದೆ. ಇವರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು, ಪೂರ್ವಾಷಾಢ ನಕ್ಷತ್ರದವರು. ಉತ್ತರಾಷಾಢ ನಕ್ಷತ್ರ 323, ಶ್ರವಣ ನಕ್ಷತ್ರ 601, ಧನಿಷ್ಠ ನಕ್ಷತ್ರ 114, ಶತಭಿಷ ನಕ್ಷತ್ರ 422, ಪೂರ್ವ ಫಲ್ಗುಣಿ ಪೂರ್ವ ಭಾದ್ರಪದ 700 ಇದೆ. ಮತ್ತೆ 20 ಬಂದಿದೆ ಅವ್ರಿಗೂ. ಉತ್ತರ ಭಾದ್ರಪದ ನಕ್ಷತ್ರ ಅವರದ್ದು ಕೂಡ 213, ರೇವತಿ ನಕ್ಷತ್ರ ಕಡೆಯದ್ದು 521 ಅಂತ ಈ ಕ್ರಮದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇದರಂತೆ ಇನ್ನು ಹೆಚ್ಚಿನ ವಿಚಾರ ಮಾಡಬೇಕು ಅಂದರೆ ಏಕಾದಶಿದ್ದು ಅಥವಾ ಬೇರೆ ಬೇರೆ ಸಂಕ್ರಾಂತಿಗಳ ಫಲಗಳನ್ನು ಹೇಳ್ತಾರೆ. ಇವಾಗಿಂದಲೇ ಹೇಳಿದರೆ ಏನು ಪ್ರಯೋಜನ ಇಲ್ಲ, ಆ ಕಾಲಕ್ಕೆ ನೋಡ್ಕೊಳ್ಳೋದು ಒಳ್ಳೆಯದು ಅಂತ ತೋರುತ್ತೆ. ಗ್ರಹಣಗಳನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ, ಯಾವ ಪಂಚಾಂಗದಲ್ಲೂ ಈ ವರ್ಷ ಗ್ರಹಣ ಇದ್ದಂತೆ ಇಲ್ಲ. ಇನ್ನು ಇಲ್ಲೆಲ್ಲ ಹೇಳಬೇಕಾಗಿಲ್ಲ, ಕೃಷ್ಣಾಷ್ಟಮಿ ಅಂತ ಹೇಳಬೇಕಾಗಿಲ್ಲ. ಯಾಕೆಂದರೆ ಪ್ರಾತಃ ಪಾರಣದವರೇ ಇರ್ತೀರ, ಅದರಿಂದಾಗಿ ಯೋಚನೆ ಇಲ್ಲ. ಘಟ್ಟದ ಮೇಲಾದರೆ ಯಾರಿಗೆ ಮಧ್ಯಾಹ್ನ ಯಾರಿಗೆ ಸಾಯಂಕಾಲ ಅಂತ ಹೇಳಬೇಕು. ಈ ಸತಿ ಅವ್ರಿಗೂ ಎಲ್ಲರಿಗೂ ಪ್ರಾತಃ ಪಾರಣನೇ ಬಂದಿದೆ, ಯಾರಿಗೂ ವ್ಯತ್ಯಾಸ ಇಲ್ಲ ಕೃಷ್ಣಾಷ್ಟಮಿಯಲ್ಲಿ. ವರ್ಷ ಎಲ್ಲ ಈ ಕ್ರಮದಲ್ಲೇ ಭಗವಂತ ಇಟ್ಟಿದ್ದಾನೆ. ಏಕಾದಶಿ ಅವರವರದ್ದೇ ಆದ ಸಂಪ್ರದಾಯಗಳಿದ್ದಾವೆ, ಆ ಕ್ರಮದಲ್ಲಿ ಆ ಪಂಚಾಂಗದಂತೆ ನೋಡಬಹುದು ಅನ್ನೋದನ್ನು ಇಷ್ಟು ತೋರಿಸಿಕೊಡ್ತಾ, ಒಟ್ಟಾರೆ ಇಷ್ಟೆಲ್ಲ ಕೇಳಿದ್ದರಿಂದಾಗಿ ಎಲ್ಲ ಗ್ರಹಗಳನ್ನು ಕಾಲವನ್ನು ಎಲ್ಲ ನಿಯಂತ್ರಣ ಮಾಡ್ತಾ ಇರುವನು ಸಾಕ್ಷಾತ್ ಹನುಮದ್ವರ್ಧನಾದಂತಹ ಸಾಕ್ಷಾತ್ ರಾಮಚಂದ್ರನೇ. ಅದಕ್ಕೆ ಆ ಕಾಲಕ್ಕೆ ಚೈತ್ರ ಮಾಸದಲ್ಲಂತೂ ರಾಮಾಯಣ ಕಾಲವನ್ನೇ ಅದನ್ನು ಶುರು ಮಾಡಿಕೊಂಡೇ ಆರಂಭ ಮಾಡೋದಾದ್ದರಿಂದಾಗಿ ಅಂತಹ ಅದ್ಭುತವಾದಂತಹ ಭಗವಂತನ ಚರಿತ್ರೆಯನ್ನು ಕೇಳುವವರಿಗೆ ಯಾವ ಅನರ್ಥವೂ ಆಗೋಲ್ಲ. ಅದಕ್ಕೆ ಪೋಷಕವಾಗಿ ಎಲ್ಲ ಗ್ರಹಾದಿ ದೇವತೆಗಳು ಕೂಡ ಅನುಕೂಲ ಮಾಡಿಕೊಡ್ತಾರೆ ಅಂತನ್ನೋದು ಒಟ್ಟಾರೆ ಇದೆಲ್ಲದರ ಸಾರಾಂಶ. ಅವನನ್ನು ಚಿಂತನೆ ಮಾಡಲಿಕ್ಕೆ ಈ ಆಯವ್ಯಯ ನಮ್ಮ ಆಚಾರ ಅನ್ನೋರು ಅದನ್ನು, ಈ ಆಯವ್ಯಯ ದುಡ್ಡಿಂದಲ್ಲ, ಇದು ನಮ್ಮ ಪುಣ್ಯ ಪಾಪಗಳ ಆಯವ್ಯಯ ಅದನ್ನು ಹೇಳ್ತಾರೆ. ಆ ಕಡೆಯಲ್ಲಿ ಎಚ್ಚರ ಕೊಟ್ಟು ಸಾಧಕನಾದವನು ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತಲೇ ಇದನ್ನೆಲ್ಲ ತೋರಿಸಿಕೊಟ್ಟು ಶುಭಾಶಂಸನವನ್ನು ಮಾಡ್ತಾರೆ. ನಿಮಗೆ ಒಳ್ಳೆಯದ್ದಾಗಲಿ, ಎಲ್ಲರಿಗೂ ಶುಭ ಆಗಲಿ. ಆಶಯ ಅಂದರೆ ಆಸೆ, ನಿಮ್ಮೆಲ್ಲರಿಗೂ ಒಳ್ಳೆಯದ್ದಾಗಲಿ ಅಂತ ನಮ್ಮ ಆಸೆ ಅಂತ ಹೇಳೋದು ಹೇಗೆ? ಇವೆಲ್ಲ ಹೇಳಿದಾಗ ನಾವು ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಅದನ್ನು ತೋರಿಸಿಕೊಡೋದೇ ನಿಜವಾದ ಶುಭಾಶಯ ಅಂತ ಈ ಕ್ರಮದಿಂದಾಗಿ ಹೇಳ್ತಾ ಉಳಿದ ರಾಮಾಯಣ ಕಥೆಯನ್ನು
ನಾಳೆ ದಿವಸ ಕೇಳೋಣ. ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಅದ್ಯ ಯಥಾಮತಿಕದ ಅಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.